ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನನ್ನ ಮಗನ ಫೇವ್ರೇಟ್ ಬ್ರೊಕೊಲಿ ಪರಾಟ ಮತ್ತು ಬ್ರೊಕೊಲಿ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಅವನಿಗೆ ಬ್ರೊಕೊಲಿದು ಯಾವುದೇ ಐಟಮ್ ಮಾಡಿದರೂ ತುಂಬಾ ಇಷ್ಟ. ಈಗ ನೋಡುವ ನಾವು ಅದಕ್ಕೆ ಏನೆಲ್ಲ ಬೇಕು ಅಂತ. ನಾನು ಇಲ್ಲಿ ಅದಕ್ಕೆ ಗೋಧಿ ಹಿಟ್ಟು ಹಾಕಿದ್ದೇನೆ. ಆ ಗೋಧಿ ಹಿಟ್ಟಿಗೆ ನಾನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ, ಮೊರಿಂಗ ಲೀವ್ಸ್, ತಿಲ್ ಮತ್ತು ಫ್ಲ್ಯಾಕ್ಸ್ ಸೀಡಿದು ಪೌಡ್ರ್, ಅದನ್ನು ಆ್ಯಡ್ ಮಾಡ್ತೇನೆ. ಮತ್ತು ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ನಾನು ಅದನ್ನು ಕಲಸಿ ಇಟ್ಕೊಳ್ತೇನೆ. ಅದು ಶೂಟ್ ಮಾಡಲಿಲ್ಲ, ಬಹುಶಃ ಮಿಸ್ ಆಯಿತು. ನೆಕ್ಸ್ಟ್ ನಾನು ಅದೇ ಬ್ರೊಕೊಲಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಇಡ್ತೇನೆ. ಅಂದರೆ ಬಿಸಿನೀರಲ್ಲಿ ಬಾಯ್ಲ್ ಮಾಡಬೇಡಿ, ಮತ್ತು ಅದು ನೀರು ಬಿಟ್ಟರೆ ಕಷ್ಟ ಆಗುತ್ತೆ ಸ್ಟಫ್ ಮಾಡಲಿಕ್ಕೆ. ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಇಡಬೇಕು. ನಂತರ ಅದನ್ನು ನಾನು ಚಾಪರಲ್ಲಿ ಚಾಪ್ ಮಾಡ್ತಾಯಿದ್ದೇನೆ. ಚಾಪರಲ್ಲಿ ಸಹ ಮಾಡ್ಬೋದು ಅಥವಾ ಗ್ರೇಟರಲ್ಲಿ ಗ್ರೇಟ್ ಕೂಡ ಮಾಡ್ಬೋದು ಅದನ್ನು. ಅದಾದ ನಂತರ ನಾನು ಅದಕ್ಕೆ ಕೆಲವೊಂದು ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ಯಾವುದು ಅಂತ ಹೇಳ್ತೇನೆ ಈಗ ನೋಡಿ. ಇದು ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಮಸಾಲ ಹಲ್ದಿ, ರೆಡ್ ಚಿಲ್ಲಿ, ಜೀರಾ, ಸೋಂಪು, ಚಾಟ್ ಮಸಾಲ ಒಂದು ಹಾಕಿ, ಮತ್ತು ಬೇಕಾದರೆ ನಿಮಗೆ ಬೇಕಾದ ಎಕ್ಸ್ಟ್ರಾ ಯಾವುದಾದ್ರೂ ಮಸಾಲ ಇದ್ದರೆ ಹಾಕ್ಬೋದು. ಬಾಯ್ಲ್ಡ್ ಪೊಟ್ಯಾಟೊ, ಆನಿಯನ್ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನಾನು ಹೆಚ್ಚಾಗಿ ಯಾವುದೇ ಪರಾಟ ಸ್ಟಫ್ ಮಾಡಲಿಕ್ಕಿದ್ರೂ ಅದಕ್ಕೊಂದು ಆನಿಯನ್ ಹಾಕ್ತೇನೆ. ಮತ್ತು ಎಲ್ಲದಕ್ಕೂ ಪರಾಟ ನಾನು ಸ್ಟಫ್ ಮಾಡುವಾಗ ರಾ ಹಾಕೋದಿಲ್ಲ, ಫ್ರೈ ಮಾಡಿ ಹಾಕೋದು. ಈ ಥರ ನೀರು ಬಿಟ್ಕೊಳ್ಳೋದಿಲ್ಲ ಫ್ರೈ ಮಾಡಿದರೆ. ಕೆಲವರಿಗೆ ಆ ಥರ ಇರ್ಬೋದು, ಬಟ್ ನೀರು ಬಿಟ್ಕೊಳ್ಳೋದಿಲ್ಲ. ಈಗ ನಾನು ಗ್ರೇಟ್ ಮಾಡಿದ ಇದು ಬ್ರೊಕೊಲಿ ಹಾಕ್ತಾಯಿದ್ದೇನೆ, ಮತ್ತು ಬಾಯ್ಲ್ಡ್ ಪೊಟ್ಯಾಟೊ ಕೂಡ ಒಂದು ಹಾಕ್ತಾಯಿದ್ದೇನೆ ಅದಕ್ಕೆ. ಮತ್ತು ಎಲ್ಲ ಮಸಾಲವನ್ನು ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ. ಕೊತ್ತಂಬರಿ ಸೊಪ್ಪು ಕೂಡ ಸಾಲ್ಟ್ ನೋಡ್ಕೊಂಡು ಹಾಕಿ. ಬೇಕಾದರೆ ಆಮ್ಚೂರ್ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು ಈ ಸ್ಟೇಜಲ್ಲಿ. ಕಸೂರಿ ಮೇಥಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಈಗ ನೋಡಿ ಅದರದ್ದೇ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ. ಆ ಮಸಾಲದೇ ಸ್ಟಫ್ ಮಾಡಲಿಕ್ಕೆ ನಮಗೆ ಉಂಡೆ ಇದಕ್ಕಿಂತ ಆಟಕ್ಕಿಂತ ದೊಡ್ಡದಿರಬೇಕಾದ್ರೆ ಸ್ಟಫ್ ಮಾಡೋದು ಉಂಡೆ, ಅಂದರೆ ಸ್ಟಫ್ ಮಾಡುವ ಮಸಾಲ ಜಾಸ್ತಿ ಇರಬೇಕು. ಫುಲ್ ತಿನ್ನುವಾಗ ನಮಗೆ ಬ್ರೊಕೊಲಿದೆ ಮಸಾಲ ಜಾಸ್ತಿ ಸಿಗಬೇಕು, ಆಟ ಜಾಸ್ತಿ ಇರಬಾರ್ದು. ನೋಡಿ ಅದನ್ನು ಹೇಗೆ ನಾನು ಸ್ಟಫ್ ಮಾಡ್ತಾಯಿದ್ದೇನೆ ಅಂತ ಆ ರೀತಿ ಮಾಡಬೇಕು. ಸ್ಲೋಲಿ ನೀವು ಮಾಡಿ, ಮತ್ತು ಮಿಡ್ಲಲ್ಲಿ ಪ್ರೆಸ್ ಮಾಡಿ, ಎಲ್ಲ ಕಡೆಗೂ ಈವನ್ಲಿ ಸ್ಪ್ರೆಡ್ ಆಗುತ್ತೆ ಅದು ಆ ಥರ ಮಾಡುವಾಗ. ಎಲ್ಲೂ ಒಂದು ಕಡೆಯಲ್ಲಿ ಹೊಂದ್ಕೊಳ್ಳೋದಿಲ್ಲ ಸೈಡಲ್ಲಿ. ಸೊ ಈ ಥರನೇ ಫಿಲ್ಲಿಂಗ್ ಮಾಡೋದು. ಚೆನ್ನಾಗಿ ಫಿಲ್ಲಿಂಗ್ ಮಾಡಿ. ಬ್ರೊಕೊಲಿದು ಮಸಾಲವನ್ನು ಜಾಸ್ತಿ ತಗೊಳ್ಳಿ, ಅಂದರೆ ಹಿಟ್ಟು ಕಡಿಮೆ ಇರಬೇಕು, ಮಸಾಲ ಅದರೊಳಗಡೆ ತುಂಬಿಸುವ ಮಸಾಲ ಜಾಸ್ತಿ ಇರಬೇಕು. ಸೊ ಆ ಥರ ಪ್ರೆಸ್ ಮಾಡಿ. ಮತ್ತು ಲಟ್ಟಿಸುವಾಗ ಕೂಡ ಅಷ್ಟೇ, ನಾವು ಕೇರ್ಫುಲ್ಲಾಗಿ ನಾವು ಮಿಡ್ಲಲ್ಲಿ ಜಾಸ್ತಿ ಪ್ರೆಷರ್ ಕೊಡಬಾರ್ದು, ಸೈಡಿಂದ ಈವನ್ಲಿ ನಾವು ಸ್ಪ್ರೆಡ್ ಮಾಡ್ಕೊಂಡು ಅಂದರೆ ಲಟ್ಟಿಸ್ತಾ ಬರಬೇಕು. ಅದರಷ್ಟಕ್ಕೆ ಅದು ತಿರುಗ್ತಾ ಇರ್ತದೆ, ನಾವು ಪ್ರೆಷರ್ ಹಾಕುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೇಕಾದರೆ ಬೇಲನಿಗೆ ನೀವು ಹಿಟ್ಟು ಹಾಕ್ಬೋದು. ಇದು ಹಾಕಿದ ಹಿಟ್ಟನ್ನು ಮತ್ತೆ ಎಕ್ಸ್ಟ್ರಾ ಫ್ರೈ ಮಾಡುವಾಗ ನಾವು ಟಿಶ್ಯೂ ಪೇಪರಿಂದ ತೆಗಿಬೋದು, ತೊಂದರೆ ಇಲ್ಲ. ಈ ಥರ ಸ್ಲೋಲಿ ಸೈಡಿಂದ ಲಟ್ಟಿಸ್ತಾ ಬನ್ನಿ. ನಿಮಗೆ ನೋಡುವಾಗ ನಾನು ಮಿಡ್ಲಲ್ಲಿ ಲಟ್ಟಿಸೋ ಥರ ಪ್ರೆಷರ್ ಹಾಕೋ ಥರ ಕಾಣ್ತಾ ಉಂಟು, ಇಲ್ಲ ಅದು ಬರೀ ಸೈಡಿಂದ ಲಟ್ಟಿಸ್ತಾ ಇದ್ದೇನೆ ಅಷ್ಟೇ. ಇದು ಸ್ವಲ್ಪ ಒಡೆದಿದ್ರೂ ತೊಂದರೆ ಇಲ್ಲ, ಯಾಕೆಂದರೆ ಆ ಬ್ರೊಕೊಲಿಯಲ್ಲಿ ಹಾರ್ಡ್ ಸ್ಟೆಮ್ ಇರುತ್ತಲ್ಲ ಅದರಿಂದಾಗಿ ಅದು ಸ್ವಲ್ಪ ಮೇಲಿದ್ದು ಸ್ಕಿನ್ ಹೋಗ್ತದೆ, ತೊಂದರೆ ಇಲ್ಲ. ಅದೇದು ಸ್ಟಫಿಂಗ್ ಹೊರಗಡೆ ಬರುವುದಿಲ್ಲ ಆ ಥರ ಇದ್ದರೂ. ಕೇರ್ಫುಲ್ಲಾಗಿ ಈ ಥರನೇ ಲಟ್ಟಿಸಿ ಮತ್ತು ಫ್ರೈ ಮಾಡಿ. ಫ್ರೈ ಮಾಡುವಾಗ ಮಾತ್ರ ಯಾವಾಗಲೂ ಪರಾಟ ಕೋಕೋನಟ್ ಆಯಿಲಲ್ಲಿ ಫ್ರೈ ಮಾಡುವವರು ಮಾಡ್ಬೋದು, ಇಲ್ಲಾಂದರೆ ಗೀಯಲ್ಲಿ ಫ್ರೈ ಮಾಡಿದರೆ ತುಂಬ ಒಳ್ಳೆಯದು. ಎರಡು ಸೈಡ್ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಗೀ ಆ್ಯಡ್ ಮಾಡಬೇಕು. ಫಸ್ಟಿಗೆ ಗೀ ಆ್ಯಡ್ ಮಾಡಿದರೆ ಅದು ಎಲ್ಲ ಇದಕ್ಕೆ ಪ್ಯಾನಿಗೆ ಇದಾಗುತ್ತೆ. ನೋಡಿ ಟಿಶ್ಯೂ ಪೇಪರಿಂದ ನಾನು ಅದರದ್ದು ಎಲ್ಲ ಆಟ ತೆಗಿತಾ ಇದ್ದೇನೆ. ಸೊ ನಾನಿಲ್ಲಿ ಗೀ ಯೂಸ್ ಮಾಡ್ತಾಯಿದ್ದೇನೆ. ನೀವು ಬೇಕಾದರೆ ನೀವು ಮನೆಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಇದೊಂದು ಹೆಲ್ದಿ ಪರಾಟ. ಬೆಳಿಗ್ಗೆ ಹೆವಿ ಕೂಡ ಇದು, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಟಿಫಿನ್ ಬಾಕ್ಸಿಗೆ ಕೂಡ ಬೇಗ ಹಸುವಾಗೋದಿಲ್ಲ. ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಈ ಥರ ಪರಾಟ, ಬೇರೆ ಬೇರೆ ಟೈಪಿದ್ದು ಪರಾಟ ಮಾಡಿದರೆ ತುಂಬ ಒಳ್ಳೆಯದು, ಹೆಲ್ತಿಗೆ ಕೂಡ ಹೆವಿ ಆಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಯಾವಾಗಲೂ ಹೆವಿ ಆಗಿರಬೇಕು ಮಕ್ಕಳಿಗೆ ಮತ್ತು ಎಲ್ರಿಗೂ. ಬ್ರೊಕೊಲಿದು ಬೇರೆ ಬೇರೆ ಟೈಪಿದ್ದು ಇದು ಮಾಡ್ಬೋದು. ಫ್ರೈಡ್ ರೈಸ್ ಮಾಡ್ಬೋದು, ಕಟ್ಲೆಟ್ ಮಾಡ್ಬೋದು, ಸೂಪ್ ಮಾಡ್ಬೋದು. ಮಕ್ಕಳಿಗೆ ಹೆಚ್ಚಾಗಿ ಬ್ರೊಕೊಲಿ ಅಂದರೆ ಇಷ್ಟ ಇರುತ್ತೆ. ಸೊ ನೋಡಿ ಈ ಥರ ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಸಾಫ್ಟ್ ಬರುತ್ತೆ, ಇದೇನು ಹಾರ್ಡ್ ಬರೋದಿಲ್ಲ, ಇದು ರೊಟ್ಟಿ ಥರ ಆಗಲ್ಲ, ತುಂಬಾ ಸಾಫ್ಟ್ ಇರುತ್ತೆ ಈ ಪರಾಟ.
ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೆ ಮನೆಯವರಿಗೆ ಎಲ್ರಿಗೂ ಮಾಡಿಕೊಡಿ. ಇದು ನೋಡಿ ನಾನಿಲ್ಲಿ ಅದರ ಸ್ಟಫಿಂಗನ್ನೇ ಸಪ್ರೇಟಾಗಿ ಸ್ವಲ್ಪ ತೆಗೆದುಬಿಟ್ಟು ಕಟ್ಲೆಟ್ ಮಾಡ್ತಾಯಿದ್ದೇನೆ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬಾಯ್ಲ್ಡ್ ಆಲೂ ಮತ್ತು ಇದು ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಅಂದರೆ ಸಾಲ್ಟ್ ಹಾಕಿ ಬೇಯಿಸಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೇನೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಸಾಲ್ಟ್ ನೋಡಬೇಕು ಸರಿಯಾಗಿದೆ ಅಂತ, ತಿರ್ಗಾ ಕಡಿಮೆ ಆದರೆ ಈ ಸ್ಟೇಜಲ್ಲಿ ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡಿಡ್ಬೋದು. ಇದನ್ನು ಸ್ವಲ್ಪ ಹೊತ್ತು ಕೋಟಿಂಗ್ ಆದಮೇಲೆ ಈ ಥರ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿದ ಮೇಲೆ ಫ್ರಿಜ್ಜಲ್ಲಿ ಇಡಿ. ನೋಡಿ, ಇದು ಕಾರ್ನ್ಫ್ಲೋರ್ ಇದು ರೆಡಿ ಮಾಡಿದ್ದೇನೆ, ಬೇಸ್ ಅಂದರೆ ಕಾರ್ನ್ಫ್ಲೋರ್ ಇದು ಮಿಕ್ಸರ್. ಅಥವಾ ನಿಮಗೆ ಇದು ಉಂಟಲ್ಲ, ಏನು ಹೇಳ್ತಾರೆ, ದೋಸೆ ಬ್ಯಾಟರ್ ಇದು ಉಳಿದಿದ್ರೆ ಅದು ಕೂಡ ಆಗ್ತದೆ. ಜಸ್ಟ್ ಅದು ಡಿಪ್ ಮಾಡಿ ಅದಕ್ಕೆ ಒಂದು ಸ್ಪ್ರೆಡ್ ಮಾಡಲಿಕ್ಕೆ ಅಷ್ಟೇ. ಇದು ಬ್ರೆಡ್ ಕ್ರಮ್ಸಲ್ಲಿ ನಾನು ಕೋಟಿಂಗ್ ಮಾಡ್ತಾ ಇದ್ದೇನೆ. ಈಗ ಇದು ಮಾಡಿದ ತಕ್ಷಣ ನಾವು ಫ್ರೈ ಮಾಡಬಾರ್ದು, ಸ್ವಲ್ಪ ಒಂದು 3 ನಿಮಿಷ ಆದರೂ ಅದನ್ನು ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಫ್ರೀಝರಲ್ಲಿ ಇಡಿ. ತುಂಬ ಬೇಗ ಸೆಟ್ ಆಗ್ತದೆ ಅದು. ನಂತರ ಡೀಪ್ ಫ್ರೈ ಮಾಡಬೇಕು, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದನ್ನೀಗ ಡೀಪ್ ಫ್ರೈ ಮಾಡೋಣ. ತುಂಬ ಚೆನ್ನಾಗಿ ಬರ್ತದೆ ಈ ಕಟ್ಲೆಟ್ ಕೂಡ. ಎಲ್ಲ ವೆಜಿಟೇಬಲ್ ಇದರಲ್ಲಿ ಇರ್ತದಲ್ಲ, ಮಕ್ಕಳು ಅಂದರೆ ಹೀಗೇ ಕೊಟ್ಟರೆ ವೆಜಿಟೇಬಲ್ ಪಲ್ಯ ಮಾಡಿ ತೆಗೆದು ಬಿಸಾಕ್ತಾರೆ. ಈ ಥರ ಎಲ್ಲ ಪರಾಟನೋ ಅಥವಾ ಕಟ್ಲೆಟೋ ಮಾಡಿದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಒಳಗಡೆ ಇರ್ತದೆ, ಎಲ್ಲ ಚೆನ್ನಾಗಿ ತಿಂದುಬಿಡ್ತಾರೆ. ಈ ಥರ ಫ್ರೈ ಮಾಡಬೇಕು, ಡೀಪ್ ಫ್ರೈ. ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಫ್ರೆಂಡ್ಸ್ ಇದು ಕಟ್ಲೆಟ್. ನಾವು ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಈ ಥರ ವೆರೈಟಿ ಮಾಡಿದರೆ ಹೆಲ್ದಿ ಕೂಡ ಇರುತ್ತದೆ. ಯಾರು ಬೇಕಾದರೂ, ಯಾವ ಏಜಿನವರು ಬೇಕಾದರೂ ತಿನ್ಬೋದು ಇದನ್ನು. ನೋಡಿ, ತುಂಬ ಕ್ರಿಸ್ಪಿ ಆಗಿದೆ. ನಾನು ಅದನ್ನೇ ತೋರಿಸ್ತಾ ಇದ್ದೇನೆ. ತುಂಬ ಹೆಲ್ದಿಯಾಗಿರುವ ಬ್ರೊಕೊಲಿ ಪರಾಟ ಮತ್ತು ಬ್ರೊಕೊಲಿ ಕಟ್ಲೆಟ್ ರೆಡಿ ಆಯಿತು. ನಾನಿದು ಮಿಲ್ಕ್ ಮೇಡ್ ಜೊತೆ ಅವನಿಗೆ ಕೊಟ್ಟಿದ್ದೆ, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೇನೆ. ನನ್ನ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್